ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದ ರಾಜ್ಯಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯವಾದ ನಮ್ಮ ಸಂವಿಧಾನ, ಈ ಒಂದು ಅಧ್ಯಾಯದಿಂದ ನಾವು ಸಂವಿಧಾನ ರಚನೆ ಹೇಗಾಯಿತು, ಸಂವಿಧಾನದ ಕರಡು ಸಮಿತಿ ಹೇಗೆ ರಚನೆ ಆಯಿತು, ಒಂದು ದೇಶಕ್ಕೆ ಸಂವಿಧಾನ ಎಷ್ಟು ಮುಖ್ಯ ಅಂತಕ್ಕಂಥ ಅಂಶವನ್ನು ನಾವು ಇಂದು ನಮ್ಮ ಸಂವಿಧಾನ ಅನ್ನುವಂತಹ ಅಧ್ಯಾಯದಲ್ಲಿ ಚರ್ಚಿಸೋಣ. ಮಕ್ಕಳಿಗೆಲ್ಲ ಹಿಂದೆ ಇತಿಹಾಸವನ್ನು ಓದಿದಿರಿ. ಭಾರತ ಸ್ವತಂತ್ರವನ್ನು ಪಡೆಯುವುದಕ್ಕಿಂತ ಪೂರ್ವದಲ್ಲಿ ಎದುರಿಸಿದಂತಹ ಸವಾಲುಗಳು, ಅದೇ ರೀತಿಯಲ್ಲಿ ಸ್ವತಂತ್ರವನ್ನು ಗಳಿಸಿ ಆದ ನಂತರ ಎದುರಾದಂತಹ ಸವಾಲುಗಳ ಬಗ್ಗೆ ಬಹಳಷ್ಟು ಚರ್ಚೆಯನ್ನ ನೋಡಿದ್ದೇವೆ. ಮಕ್ಕಳೇ, ಇವತ್ತು ಬ್ರಿಟಿಷರು ನಮ್ಮನ್ನು ಆಳುವಾಗ ಯಾವ ರೀತಿಯಾಗಿ ನಾವು ಅವರ ಒಂದು ಗುಲಾಮರಂತೆ ನಾವು ಇದ್ವಿ, ಅವರಿಂದ ನಾವು ಸ್ವತಂತ್ರಗೊಂಡಾದ ನಂತರ ಹೇಗೆ ನಮ್ಮನ್ನು ನಾವು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಕ್ಕಂಥದ್ದನ್ನ ಅವಲೋಕನೆಯನ್ನು ಮಾಡಿದಾಗ ಭಾರತ ಸ್ವತಂತ್ರಗೊಂಡು ಎದುರಿಸಿದಂತಹ ಸವಾಲುಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಭಾರತ ಸ್ವತಂತ್ರವನ್ನು ಗಳಿಸಿದ ನಂತರ ಭಾರತದಲ್ಲಿ 563 ಸಂಸ್ಥಾನಗಳಿವೆ. ಈ 563 ಸಂಸ್ಥಾನಗಳನ್ನು ವಿಲೀನೀಕರಣವನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಹಾಗಾಗಿ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲರನ್ನ ಸಂಸ್ಥಾನಗಳ ವಿಲೀನೀಕರಣದ ಪಿತಾಮಹ ಅಂತ ಹೇಳಿ ಕರೀತಾರೆ. ಸೊ ಅವಾಗ ಈ 563 ಸಂಸ್ಥಾನಗಳ ರಾಜನಿಗೆ ಒಂದು ಅಭಿನಂದನಾ ಪತ್ರವನ್ನ ಅಥವಾ ಅನುಮತಿಯ ಪತ್ರವನ್ನ ರಚನೆ ಮಾಡಿ ಸಂಸ್ಥಾನಕ್ಕೆ ಕಳಿಸ್ತಾರೆ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ಈ ಎರಡು ರಾಷ್ಟ್ರಗಳು ಇಬ್ಬಾಗ ಆಗ್ತದೆ. ಇಬ್ಬಾಗ ಆದ ನಂತರ ಭಾರತ ಗೃಹಮಂತ್ರಿ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭ ಪಟೇಲರು 563 ಸಂಸ್ಥಾನಗಳಿಗೆ ರಾಜ್ಯಗಳಿಗೆ ಪತ್ರವನ್ನು ಬರೆದು ಬರೆದ ನಂತರ ಸಂಸ್ಥಾನಗಳು ಭಾರತವನ್ನು ಸೇರುವುದಾಗಿತ್ತು ಅಲ್ವಾ, ಪಾಕಿಸ್ತಾನವನ್ನು ಸಹಿತ ಸೇರುವುದಾಗಿತ್ತು. ಸೊ ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರ್ತದೆ. ಅದರಲ್ಲಿರ್ತಕ್ಕಂತಹ ಹೈದರಾಬಾದ್ ಸಂಸ್ಥಾನ, ಜುನಾಗಢ ಸಂಸ್ಥಾನ ಮತ್ತು ಕಾಶ್ಮೀರ ಸಂಸ್ಥಾನ, ಈ 3 ಸಂಸ್ಥಾನಗಳನ್ನ ಭಾರತ ಒಕ್ಕೂಟಕ್ಕೆ ಸೇರುವಲ್ಲಿ ಹಿಂದೇಟನಾಗ್ತಾ ಇತ್ತು. ಅಂತಹ ಒಂದು ಸಂದರ್ಭದಲ್ಲಿ ಸರ್ದಾರ್ ವಲ್ಲಭ ಪಟೇಲರು ಅವರನ್ನು ಮನವೊಲಿಕೆ ಮಾಡಿ ಆ ಸಂಸ್ಥಾನವನ್ನು ಸಹಿತ ಭಾರತ ಒಕ್ಕೂಟಕ್ಕೆ ಸೇರುವಲ್ಲಿ ಯಶಸ್ವಿ ಸಹಿತ. ಇದು ಆದ ನಂತರ ಲಕ್ಷಾಂತರ ಜನರು ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾರೆ. ಮಕ್ಕಳ ನೀವು ನೋಡಬಹುದು, ಲಕ್ಷಾಂತರ ಜನ ಪಾಕಿಸ್ತಾನ ಬಿಟ್ಟು
ಇಲ್ಲಿ ಅವರ ಒಂದು ಸ್ವಂತವಾದಂತಹ ಮನೆ, ಆಸ್ತಿ ಇವೆಲ್ಲವೂ ಸಹಿತ ಇದ್ದು ಮಕ್ಕಳು. ಆ ಎಲ್ಲವನ್ನ ಬಿಟ್ಟು ಭಾರತಕ್ಕೆ ಲಕ್ಷಾಂತರ ಜನ ಭಾರತಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಭಾರತಕ್ಕೆ ದೊಡ್ಡದಾಗಿರ್ತಕ್ಕಂಥ ಸವಾಲಾಗ್ತದೆ. ಯಾಕಂದ್ರೆ ನಮ್ಮದೇ ಆಗಿರ್ತಕ್ಕಂತಹ ಮನೆಗೆ 10 ಜನ ಸಂಬಂಧಿಕರು ಯಾರು ಮನೆಗೆ ಬಂದ್ಬಿಟ್ರು ಅಂದ್ರೆ ಸಮಸ್ಯೆ ಉಂಟಾಗ್ತದೆ. ಅವರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡತಕ್ಕಂಥದ್ದು, ಆಹಾರ ಸಮಸ್ಯೆ ಆಗತಕ್ಕಂಥದ್ದಾಗಲಿ, ನೀರಿಂದಾಗಲಿ ಈ ಎಲ್ಲ ಸಮಸ್ಯೆಗಳು ಎದುರಾಗ್ತವೆ. ಬರೀ ಕೇವಲ ನಮ್ಮ ಮನೆಗೆ 10 ಸದಸ್ಯರು ಬಂದರು. ಆದರೆ ಲಕ್ಷಾಂತರ ಜನರು ತಮ್ಮ ಒಂದು ಮನೆಯನ್ನ, ಆಸ್ತಿಯನ್ನು ಬಿಟ್ಟು ತಮ್ಮದೇ ಇರತಕ್ಕಂಥ ದೇಶಕ್ಕೆ ಬಂದರ ಮೇಲೆ ಅವರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕು. ಅವರಿಗೆ ಊಟದ ವ್ಯವಸ್ಥೆ ಏನು, ಅವರ ನೀರಿನ ವ್ಯವಸ್ಥೆ ಏನು, ಅವರು ಉಳ್ಕೊಳ್ತಕ್ಕಂಥ ವಸತಿ ವ್ಯವಸ್ಥೆ, ಈ ಎಲ್ಲ ಸಮಸ್ಯೆಗಳು ಸಹಿತ ಎದುರಾಗ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಲಕ್ಷಾಂತರ ಜನ ಭಾರತಕ್ಕೆ ಬಂದಿದ್ರಲ್ಲ, ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿರುತ್ತದೆ. ಹೀಗೆ ಆ ಒಂದು ಪುನರ್ವಸತಿಯನ್ನ ಕಲ್ಪಿಸಿಕೊಡುವುದು, ಸಂಸ್ಥಾನಗಳ ವಿಲೀನೀಕರಣವನ್ನು ಮಾಡತಕ್ಕಂಥ ಒಂದು ಸುವ್ಯವಸ್ಥೆ, ಈ ಎಲ್ಲ ಸವಾಲುಗಳು ಸಹಿತ ಭಾರತಕ್ಕಿದ್ದು. ಆದರೂ ಸರ್ದಾರ್ ವಲ್ಲಭಭಾಯ್ ಪಟೇಲರು ಸಂಸ್ಥಾನಗಳನ್ನು ಯಶಸ್ವಿಯಾಗಿ ವಿಲೀನೀಕರಣವನ್ನು ಮಾಡ್ತಾರೆ. ಇದಾದ ನಂತರ ದೇಶವನ್ನು ಸುವ್ಯವಸ್ಥಿತವಾಗಿ ಕಾಪಾಡಬೇಕು. ದೇಶದಲ್ಲಿ ಸುವ್ಯವಸ್ಥಿತವಾಗಿರತಕ್ಕಂತಹ ಆಡಳಿತವನ್ನು ನಿರ್ವಹಿಸುವ ಸಲುವಾಗಿ ಭಾರತಕ್ಕೆ ಕಾನೂನಿನ ಅವಶ್ಯಕತೆ ಇದೆ. ಆ ಕಾನೂನಿನ ಅವಶ್ಯಕತೆ ಜೊತೆಗೆ ಸಂವಿಧಾನದ ರಚನೆಯಂತಹ ಸವಾಲನ್ನು ಸಹಿತ ಸಮರ್ಪಕವಾಗಿ ನಿರ್ವಹಣೆಯನ್ನ ಮಾಡಲಾಯಿತು. ಇಂತಹ ಒಂದು ಸಂವಿಧಾನದ ರಚನೆ, ಸಂವಿಧಾನ ಯಾವ್ಯಾವ ಲಕ್ಷಣಗಳನ್ನು ಹೊಂದಿದೆ, ಆ ಸಂವಿಧಾನದಲ್ಲಿ ಪ್ರಸ್ತಾಪವಾಗಿರುವಂತಹ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಇವೆಲ್ಲವೂ ಸಹಿತ ಈ ಒಂದು ನಮ್ಮ ಸಂವಿಧಾನ ಅಂತಕ್ಕಂಥ ಅಧ್ಯಾಯದಲ್ಲಿ ಅಡಕವಾಗಿರತಕ್ಕಂಥ ಅಂಶಗಳನ್ನು ಚರ್ಚಿಸೋಣ ಮಕ್ಕಳೇ. ಇಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ಕೊಡುವಂಥ ಸಂದರ್ಭದಲ್ಲಿ ಭಾರತಕ್ಕೆ ಕ್ಯಾಬಿನೆಟ್ ನಿಯೋಗ ಬರ್ತದೆ. ಆ ಕ್ಯಾಬಿನೆಟ್ ನಿಯೋಗ ಲಾರ್ಡ್ ಪೆಟಿಕ್ ಲಾರೆನ್ಸ್ ಭಾರತ ವ್ಯವಹಾರಗಳ ಕಾರ್ಯದರ್ಶಿ, ಸರ್ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಎ.ವಿ. ಅಲೆಕ್ಸಾಂಡರ್ ನೌಕಾಪಡೆಯ ಮುಖ್ಯಸ್ಥರು, ಇವರೆಲ್ಲರಿಗೆ ಕ್ಯಾಬಿನೆಟ್ ನಿಯೋಗ ಅಂತೇಳಿ ಕರೀತಾರೆ ಮಕ್ಕಳು. ಅಂದ್ರೆ ಕ್ಯಾಬಿನೆಟ್ ನಿಯೋಗದಲ್ಲಿ ಯಾರ್ಯಾರಿದ್ರು ಅಂತಕ್ಕಂಥ ಅಂಶವನ್ನ ನೋಡಬಹುದು. ಇನ್ನ ಸಂವಿಧಾನದ ರಚನೆ, ಆ ಸಂವಿಧಾನ ರಚನೆಯ ಸಭೆ ಸೇರ್ತಾ ಹೋಗ್ತದೆ.
ಮಕ್ಕಳೇ, ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ನೇರವಾಗಿ ರಚನೆಯಾಗಲಿಲ್ಲ. ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಸದಸ್ಯರನ್ನ ಸೇರಿಕೊಂಡು ಸಭೆಯನ್ನ ಕರೆದು ಸಂವಿಧಾನ ರಚನಾ ಸಭೆ ಹೇಗೆ ನಡೆಯಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಹೋಗ್ತದೆ. ಹಾಗೆ ನಾವು ನೋಡ್ಬೇಕಾದ್ರೆ ಸಂವಿಧಾನ ಅಂದ್ರೆ ಏನು? ಸಂವಿಧಾನ ಇಲ್ಲ ಅಂದಿದ್ರೆ ರಾಷ್ಟ್ರ ಹೀಗಿರ್ಲಿಕ್ಕೆ ಸಾಧ್ಯತೆ ಇತ್ತ ಅಂತಕ್ಕಂಥ ಒಂದು ಊಹೆಯನ್ನ ನಾವು ಮಾಡಬೇಕು. ಒಂದು ರಾಷ್ಟ್ರ, ಆ ರಾಷ್ಟ್ರದ ಮೂಲಭೂತ ಕಾನೂನು, ಅದನ್ನ ಸಂವಿಧಾನ ಅಂತ ಕರೀತಾರೆ. ರಾಷ್ಟ್ರ ಒಂದು ಚೌಕಟ್ಟಿನ ಅಡಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಬೇಕಾಗಿರುವಂತಹ ಕಾನೂನಾತ್ಮಕವಾಗಿರತಕ್ಕಂಥ ಒಂದು ಚೌಕಟ್ಟು, ಅದಕ್ಕೆ ಸಂವಿಧಾನ ಅಂತೇಳಿ ಕರೀತಾರೆ. ಸಂವಿಧಾನ ಸುವ್ಯವಸ್ಥಿತವಾದಂತಹ ಆಡಳಿತ ನಿರ್ವಹಣೆಗಾಗಿ ಆಡಳಿತಾತ್ಮಕವಾಗಿರತಕ್ಕಂಥ ಚೌಕಟ್ಟು ಯಾವುದಪ್ಪ ಅಂತಂದ್ರೆ ಸಂವಿಧಾನ. ಸಂವಿಧಾನದ ರಚನೆಗೆ ಸಂಬಂಧಿಸಿದಂತೆ ಭಾರತದ ಮೋತಿಲಾಲ್ ನೆಹರು ಸಮಿತಿ ಶಿಫಾರಸನ್ನು ಮಾಡ್ತಾರೆ ಮತ್ತು 1931ರಲ್ಲಿ ಕರಾಚಿಯಲ್ಲಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ, ಆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂಡಿಸಲಾದಂತಹ ನಿರ್ಣಯಗಳು ಸಂವಿಧಾನ ರಚನೆಗೆ ಪ್ರೇರಕವಾದವು. ಸಂವಿಧಾನ ರಚನೆಯಾಗಬೇಕಾದ್ರೆ ಕ್ಯಾಬಿನೆಟ್ ನಿಯೋಗದ ಅಥವಾ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಅನ್ವಯ 1946ರಲ್ಲಿ ಭಾರತೀಯರಿಂದ ಕೂಡಿದಂತಹ ಸಂವಿಧಾನ ರಚನಾ ಸಭೆಯನ್ನ ಕರೆಯಲಾಯಿತು. ಯಾವಾಗ? 1946 ಭಾರತೀಯರಿಂದ ಕೂಡಿದಂತಹ ಸಂವಿಧಾನ ರಚನಾ ಸಭೆಯನ್ನ ಕರೆಯಲಾಯಿತು. ಈ ಸಂವಿಧಾನ ರಚನಾ ಸಭೆ ಮೊದಲಿಗೆ ಸಂವಿಧಾನ ರಚನಾ ಸಭೆಯನ್ನ 1946ರಲ್ಲಿ ಕರೆಯಲಾಯಿತು. ಈ ಸಭೆ 389 ಸದಸ್ಯರನ್ನ ಒಳಗೊಂಡಿತ್ತು. ಸಭೆಯಲ್ಲಿ 389 ಸದಸ್ಯರು ಒಳಗೊಂಡಿರ್ತಕ್ಕಂಥ ಒಂದು ಸಭೆಯನ್ನ ಕರೆಯಲಾಯಿತು. ನಾನು ಮೊದಲೇ ಹೇಳಿದ ಹಾಗೆ ಭಾರತ ಇಬ್ಬಾಗವಾಗಿ ಸ್ವತಂತ್ರವನ್ನು ಕೊಂಡ ನಂತರ
ಸ್ವತಂತ್ರ ನಂತರ ಸಭೆಯಲ್ಲಿ 299 ಜನ ಸದಸ್ಯರು. ಮೊದಲು ಭಾರತ ಇಬ್ಬಾಗವಾಗುವುದಕ್ಕಿಂತ ಪೂರ್ವದಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ 389 ಜನ ಇದ್ದರು. ಭಾರತ ಇಬ್ಬಾಗ ಆದಮೇಲೆ ಸ್ವತಂತ್ರ ನಂತರ ಈ ಒಂದು ಸಭೆಯಲ್ಲಿ 229 ಸದಸ್ಯರು ಸೇರಿಕೊಂಡು ಸಂವಿಧಾನ ರಚನೆ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಈ ಒಂದು ಸಂವಿಧಾನ ರಚನಾ ಸಭೆಗೆ ಭಾರತದ ನಮ್ಮ ಕರ್ನಾಟಕ ಇರ್ತಕ್ಕಂತಹ ಮೈಸೂರು ಸಂಸ್ಥಾನದಿಂದ 7 ಜನರು ನಾಮಕರಣರಾದರು. ಮೈಸೂರು ಸಂಸ್ಥಾನದಿಂದ 7 ಜನ ಸದಸ್ಯರು. ಏನದು ನಾಮಕರಣಗೊಂಡು ಎಷ್ಟು ಜನ? ಮೈಸೂರು ಸಂಸ್ಥಾನದಿಂದ 7 ಜನ ಸದಸ್ಯರು ಈ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946 ನಡೆಯುತ್ತದೆ. ಸಂವಿಧಾನ ರಚನೆಯ ಮೊದಲ ಅಧಿವೇಶನ ಡಿಸೆಂಬರ್ 1, 1946. ಡಿಸೆಂಬರ್ 9, 1946ರಲ್ಲಿ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆಯಿತು. ಈ ಒಂದು ಅಧಿವೇಶನ ಐತಿಹಾಸಿಕ ಘಟನೆ ಆಗಲಿಕ್ಕೆ ಕಾರಣ ಆಗ್ತದೆ. ನಂತರ ಡಿಸೆಂಬರ್ 11ನೇ ತಾರೀಕು 1946ರಲ್ಲಿ ಸಚ್ಚಿದಾನಂದ ಸಿನ್ಹಾ ಅವರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಇಲ್ಲಿ ಈ ಒಂದು ಡಿಸೆಂಬರ್ 9ರಲ್ಲಿ ಸಚ್ಚಿದಾನಂದ ಸಿನ್ಹಾ ಅವರನ್ನು ಹಂಗಾಮಿ ಅಧ್ಯಕ್ಷರಾದ ನಂತರ ಡಿಸೆಂಬರ್ 11, 1946
ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ರವರನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ನಂತರ ಟಿ ಕೃಷ್ಣಮಾಚಾರ್ಯವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತದೆ. ಸಂವಿಧಾನ ರಚನಾ ಸಭೆಯಲ್ಲಿ ಇವರಷ್ಟೇ ಅಲ್ಲದೆ ಅನೇಕ ಜನರು ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರಲ್ಲಿ ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಸಿ ರಾಜಗೋಪಾಲಾಚಾರಿ, KM ಮುನ್ಸಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ, ಕರ್ನಾಟಕದ S ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯ, ಇವರೆಲ್ಲರೂ ಸಹಿತ ಸಂವಿಧಾನ ರಚನಾ ಸಭೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಂತಹ ಪ್ರಮುಖ ವ್ಯಕ್ತಿಗಳು ಮಕ್ಕಳೇ. ಹೀಗೆ ಮಕ್ಕಳೇ, ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದವರು ಸಹಿತ ಬಹಳಷ್ಟು ಜನ ಸೇರಿರ್ತಕ್ಕಂಥ ನಾವೆಲ್ಲ ಸಹಿತ ನೋಡಿದ್ವಿ. ಹೀಗೆ ಒಂದು ಸಂವಿಧಾನ ರಚನೆಯಾಗುವಲ್ಲಿ ಭಾರತದ ಹಿರಿಯ ತತ್ವಜ್ಞಾನಿಗಳು, ಅವರಿಂದ ಒಡಗೂಡಿದಂತಹ ರಚನಾ ಸಮಿತಿ ಬೃಹತ್ ಸಂವಿಧಾನ ರಚನೆ ಹೊರಬರುವಲ್ಲಿ ಪ್ರಮುಖ ಕಾರಣೀಕರ್ತರಾಗ್ತಾರೆ. ಇದಾದ ನಂತರ ಸಂವಿಧಾನ ರಚನಾ ಸಮಿತಿ ಸಂವಿಧಾನ ರಚನಾ ಸಮಿತಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗ್ತಾರೆ. ರಚನಾ ಸಭೆ ಒಂದು ಸಂವಿಧಾನ ರಚನೆ ಆಗಬೇಕಾದ್ರೆ ಆ ದೇಶಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಪರಿಶೀಲನೆ ಮಾಡುವುದು, ಆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಉತ್ತಮ ಅಂಶಗಳನ್ನು ಆಯ್ಕೆ ಮಾಡಲಿಕ್ಕೆ, ಇವೆಲ್ಲ ಅಂಶಗಳು ನೋಡ್ಕೊಳ್ಳಿಕ್ಕೆ 22 ಸಮಿತಿಗಳು ರಚನೆ ಆಗ್ತದೆ. ನೋಡಿ ಮಕ್ಕಳೇ, ಒಂದು ಗಮನ ಇಟ್ಕೊಳ್ಳಿ, ಒಂದು ಸಂವಿಧಾನ ರಚನೆ ಆಗಲಿಕ್ಕೆ ಎಷ್ಟು ತಂಡಗಳು?
22 ಸಮಿತಿ. 22 ಸಮಿತಿಗಳು ರಚನೆಯಾಗ್ತವೆ. 22 ಸಮಿತಿ, 5 ಉಪಸಮಿತಿಗಳು ಹೊಂದಿತ್ತು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕರಡು ಸಮಿತಿ ಅನ್ನುವುದು ಸಹಿತ ಒಂದು. ಸಂವಿಧಾನ ರಚನೆಯಾಗುವಲ್ಲಿ ಸಮಿತಿ ರಚನೆ ಆಗ್ತದೆ. ಅದರಲ್ಲಿ 22 ಸಮಿತಿಗಳು ರಚನೆ ಆಗ್ತವೆ. ಆ 22 ಸಮಿತಿಯಲ್ಲಿ ಕರಡು ಸಮಿತಿಯು ಸಹಿತ ಒಂದು. ಈ ಕರಡು ಸಮಿತಿಯ ಅಧ್ಯಕ್ಷ ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. 5 ಉಪಸಮಿತಿ, 5 ಉಪ ಸಮಿತಿ. ಅದರಲ್ಲಿ ಕರಡು ಸಮಿತಿ ಸಹಿತ ಒಂದು. ಈ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾದರು. ಇವರು ಸಂವಿಧಾನ ರಚನಾ ಸಭೆಗೆ ನೀಡಿದಂತಹ ಕೊಡುಗೆಯನ್ನು ಆಧರಿಸಿ ಇವತ್ತು ನಾವು ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತೇಳಿ ಕರೆಯಲಾಗ್ತದೆ. ಈ ಒಂದು ಕರಡು ಸಮಿತಿಯಲ್ಲಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಸಿ, TT ಕೃಷ್ಣಮಾಚಾರಿ, ಮೊಹಮ್ಮದ್ ಸಾದುಲ್ಲಾ, C ಮಾಧವರಾವ್ ಅವರು ಈ ಒಂದು ಕರಡು ಸಮಿತಿಯಲ್ಲಿ ಇದ್ದಂತಹ ಪ್ರಮುಖ ಸದಸ್ಯರು. ಇನ್ನು ಸಂವಿಧಾನ ರಚನೆ ತಯಾರಾಗಿ ಹೊರಬರಬೇಕಾದ್ರೆ ಎಷ್ಟು ವರ್ಷ ತಗೊಳ್ತದೆ, ಎಷ್ಟು ದಿನಗಳನ್ನು ತಗೊಳ್ತು ಮತ್ತು ಅದನ್ನು ಅಂಗೀಕಾರ ಮಾಡಿರ್ತಕ್ಕಂಥ ವರ್ಷ, ಜಾರಿಗೆ ಬಂದಂಥ ವರ್ಷ, ಈ ಒಂದು ಅಂಶವನ್ನು ನೋಡಿದಾಗ ಸಂವಿಧಾನ ರಚನಾ ಸಭೆಯು ತನಗೆ ವಹಿಸಿರ್ತಕ್ಕಂಥ ಕಾರ್ಯವನ್ನು ಮುಗಿಸಲಿಕ್ಕೆ 2 ವರ್ಷ 11 ತಿಂಗಳು 18 ದಿನವನ್ನು ತಗೊಳ್ತದೆ. ಸಂವಿಧಾನ ರಚನಾ ಸಮಿತಿಯು ಸಂವಿಧಾನ ರಚನಾ ಕಾರ್ಯವನ್ನು ಸಂವಿಧಾನ ರಚನಾ ಸಮಿತಿಯು ರಚನಾ
ದಿನಗಳು. ಭಾರತದ ಬೃಹತ್ ಸಂವಿಧಾನ ರಚನೆ ಆಗುವಲ್ಲಿ ತೆಗೆದುಕೊಂಡಂತಹ ಸಮಯ ಅಂದರೆ 2 ವರ್ಷ 11 ತಿಂಗಳು 18 ದಿನವನ್ನು ತಗೊಳ್ತದೆ. ರಚನಾ ಸಭೆಯಲ್ಲಿ ಇದ್ದಂತಹ ಸಮಿತಿಗಳು ನಿರಂತರವಾಗಿ ಕೆಲಸವನ್ನು ನಿರ್ವಹಿಸಿ ಅನೇಕ ಸದಸ್ಯರು ಮಂಡಿಸಿದಂತಹ ತಿದ್ದುಪಡಿಗಳ ಮೇಲೆ ಚರ್ಚೆಯನ್ನು ಮಾಡಲಾಗ್ತದೆ. ಈ ಸಂವಿಧಾನ ರಚನೆ ಆಗಬೇಕಾದ್ರೆ ರಚನಾ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು ನಮ್ಮ ದೇಶದಲ್ಲೇ ಕುರಿತು ಅಧ್ಯಯನವನ್ನು ಮಾಡಲಿಲ್ಲ. ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಆ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನವನ್ನು ಮಾಡಿ ನಮ್ಮ ರಾಷ್ಟ್ರಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಕಾನೂನುಗಳನ್ನು ಆಯ್ಕೆ ಮಾಡಿ ನಮ್ಮ ಒಂದು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹೀಗೆ ಕೆಲವು ಸದಸ್ಯರು ಮಂಡಿಸತಕ್ಕಂತಹ ಅದರ ಮೇಲೆ ತಿದ್ದುಪಡಿಗಳ ಮೇಲೆ ಚರ್ಚೆಯನ್ನು ಮಾಡಿ ನಂತರ ಕರಡು ಸಮಿತಿಗಳನ್ನು ರಚನೆ ಮಾಡಲಾಯಿತು. 1909, 1919 ಮತ್ತು 1935ರ ಕಾಯ್ದೆ, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಅಮೆರಿಕದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲು ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ಅಂತಿಮವಾಗಿ ನವೆಂಬರ್ 26, 1949ರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸಲಾಗ್ತದೆ. ನಂತರ ಜನವರಿ 26, 1950ರಂದು ಸಂವಿಧಾನ ಜಾರಿಗೆ ಬಂತು. ಹಾಗಾಗಿ ಈ ದಿನವನ್ನು ಗಣರಾಜ್ಯ ದಿನವನ್ನಾಗಿ ಇವತ್ತಿಗೂ ಸಹಿತ ನಾವು ಆಚರಿಸಲಾಗ್ತದೆ ಮಕ್ಕಳೇ. ಸಂವಿಧಾನ ಜಾರಿಗೆ ಬಂದ ಆಯಿತು. ಜನವರಿ 26, 1950ರಂದೇ ನಾವು ಯಾಕೆ ಸಂವಿಧಾನ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ ಅಂತಂದ್ರೆ 1930ರಲ್ಲಿ ಅಂದರೆ ಜನವರಿ 26 ಲಾಹೋರ್ ಅಧಿವೇಶನ ನಡೀತದೆ. ಆ ಲಾಹೋರ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂದು ಘೋಷಣೆಯನ್ನು ಅಂಗೀಕರಿಸಿತ್ತು. 1930 ಜನವರಿ 26 ಈ ಲಾಹೋರ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಅಂತಕ್ಕಂತಹ ಘೋಷಣೆ ಆದಂಥ ಸಂದರ್ಭವನ್ನು ಅದರ ಒಂದು ಸವಿನೆನಪಿಗಾಗಿ ನೂತನ ಸಂವಿಧಾನವನ್ನು ಜನವರಿ 26, 1950ರಂದು ಜಾರಿಗೆ ತರಲಾಗ್ತದೆ ಮಕ್ಕಳೇ.
ಹೀಗೆ ಸಂವಿಧಾನ ನಮ್ಮ ರಾಷ್ಟ್ರಕ್ಕೆ ಹೇಗೆ ಬೇಕು, ಸಂವಿಧಾನದಲ್ಲಿ ರಚನಾ ಸಭೆ ಯಾವಾಗ ಸೇರುತ್ತದೆ, ಅದಕ್ಕಿಂತ ಪೂರ್ವದಲ್ಲಿ ಕ್ಯಾಬಿನೆಟ್ ನಿಯೋಗದಲ್ಲಿ ಇದ್ದಂಥ ಮಹನೀಯರು ಯಾರ್ಯಾರು, ಆ ಒಂದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ, ದೇಶ ಇಬ್ಬಾಗ ಆದ ನಂತರ ನಿರಾಶ್ರಿತರಾಗಿ ನಿರ್ಗತಿಕರಾಗಿ ಭಾರತಕ್ಕೆ ಬಂದಂಥವರಿಗೆ ಪುನರ್ವಸತಿಯನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಭಾರತದ ಆದ್ಯ ಕರ್ತವ್ಯ ಇರುತ್ತೆ. ಹೀಗೆ ಈ ಎಲ್ಲ ಸವಾಲುಗಳನ್ನು ಸಮರ್ಪಕವಾಗಿ ಎದುರಿಸಲಿಕ್ಕೆ ಭಾರತಕ್ಕೆ ತನ್ನದೇ ಆಗಿರತಕ್ಕಂತಹ ಸಂವಿಧಾನ ರಚನೆ ಆಗಬೇಕು ಅಂತಕ್ಕಂಥ ಅಂಶ ಬರ್ತದೆ. ಹೀಗೆ ಪ್ರಾರಂಭದಲ್ಲಿ 289 ಸದಸ್ಯರಿಂದ ಕೂಡಿರ್ತಕ್ಕಂತಹ ರಚನಾ ಸಭೆ 1946ರಲ್ಲಿ ಸೇರಿತು. ಭಾರತ ಇಬ್ಬಾಗ ಆದ ನಂತರ, ಅಂದರೆ ಸ್ವತಂತ್ರಗೊಂಡ ನಂತರ 299 ಸದಸ್ಯರನ್ನ ಒಳಗೊಂಡಂತಹ ಸಮಿತಿ ಸಭೆಯನ್ನು ಸೇರ್ತದೆ. ಆ ಸಭೆಯಲ್ಲಿ ಕರ್ನಾಟಕದ 7 ಜನ ಸದಸ್ಯರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946ರಲ್ಲಿ ನಡೆಯುತ್ತದೆ. ಅವಾಗ ಆ ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರನ್ನಾಗಿ ಸಚ್ಚಿದಾನಂದ ಸಿನ್ಹಾ ಅವರನ್ನು ಆಯ್ಕೆ ಮಾಡಲಾಗ್ತದೆ. ನಂತರ ಡಿಸೆಂಬರ್ 11, 1946ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನ ರಚನಾ ಸಮಿತಿಯ ಕಾಯಂ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತದೆ. ಆ ಒಂದು ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಟಿ ಕೃಷ್ಣಮಾಚಾರ್ಯ ಅವರನ್ನ ಆಯ್ಕೆ ಮಾಡಲಾಗ್ತದೆ. ಹೀಗೆ ರಚನೆ ಆದ ನಂತರ ಕರ್ನಾಟಕದಲ್ಲಿರತಕ್ಕಂಥ ಎಸ್ ನಿಜಲಿಂಗಪ್ಪ ಆಗಿರ್ಬೋದು, ಕೆ ಸಿ ರೆಡ್ಡಿ ಆಗಿರ್ಬೋದು, ಕೆಂಗಲ್ ಹನುಮಂತಯ್ಯ, ಈ ಎಲ್ಲ ಪ್ರಮುಖ ವ್ಯಕ್ತಿಗಳು ಸಹಿತ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗಿಯಾಗಿರತಕ್ಕಂಥ. ನಂತರ ಕರಡು ಸಮಿತಿ ಸಂವಿಧಾನ ರಚನಾ ಸಭೆಯ ವಿಷಯಕ್ಕೆ ಬಂದರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿಷಯಗಳನ್ನು ವಿವರವಾಗಿ ಪರಿಶೀಲನೆ ಮಾಡಲಿಕ್ಕೆ 22 ಸಮಿತಿಗಳು, 5 ಉಪ ಸಮಿತಿಗಳು ರಚನೆಯಾಗ್ತವೆ. ಹೀಗೆ 22 ಸಮಿತಿಗಳಲ್ಲಿ ಕರಡು ಸಮಿತಿ ಸಹಿತ ಒಂದು. ಆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡಲಾಗ್ತದೆ. ಸಂವಿಧಾನ ರಚನಾ ಸಮಿತಿಯು ಸಂವಿಧಾನ ರಚನಾ ಕಾರ್ಯವನ್ನು 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡು ಬಲಿಷ್ಠವಾಗಿರತಕ್ಕಂಥ ಲಿಖಿತ ರೂಪದ ಸಂವಿಧಾನ
ಜಾರಿಗೆ ಬರಲಿಕ್ಕೆ ಕಾರಣ ಆಗ್ತದೆ. ಹೀಗೆ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಲಹೆಗಳನ್ನು ಆಧಾರದ ಮೇಲೆ ಅವರ ಕೊಡುಗೆಗಳನ್ನು ಆಧರಿಸಿ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅಂತೇಳಿ ಕರೀತೇವೆ. ಸಂವಿಧಾನ ರಚನೆ ಆಗಬೇಕಾದ್ರೆ ಆ ಎಲ್ಲ ಸಮಿತಿಗಳ ತನ್ನಂತಹ ಕರಡು ಪ್ರತಿಗಳನ್ನು ಮತ್ತು ಕೆಲವರು ತನ್ನಂಥ ತಿದ್ದುಪಡಿಗಳ ಆಧಾರದ ಮೇಲೆ 1909, 1919, 1935 ಕಾಯ್ದೆ, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಅಮೆರಿಕದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು, ಇವೆಲ್ಲವುಗಳನ್ನು ನಮ್ಮ ದೇಶದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದೆ. ಹಾಗಾಗಿ ಅಂತಿಮವಾಗಿ ನವೆಂಬರ್ 26, 1949 ಭಾರತ ಸಂವಿಧಾನ ಅಂಗೀಕರಿಸಲ್ಪಟ್ಟು ಜನವರಿ 26, 1950 ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬರುತ್ತದೆ. ಈ ದಿನವನ್ನು ನಾವು ಗಣರಾಜ್ಯ ದಿನವನ್ನಾಗಿ ಆಚರಿಸ್ತೀವಿ. ಇಲ್ಲಿವರೆಗೆ ಮತ್ತೆ ಸಂವಿಧಾನ ರಚನೆ ಮತ್ತು ಸಂವಿಧಾನದ ಕರಡು ಸಮಿತಿಯ ಬಗ್ಗೆ ಕುರಿತು ಈ ಒಂದು ಅವಧಿಯಲ್ಲಿ ವಿಷಯವನ್ನು ಅಧ್ಯಯನವನ್ನು ಮಾಡಿದ್ದೇವೆ. ಇಲ್ಲಿ ಗೃಹ ಪಾಠವನ್ನು ಮಕ್ಕಳೇ ಅಂದರೆ ಮನೆ ಕೆಲಸ. ಸಂವಿಧಾನ ರಚನಾ ಸಭೆಯ ರಚನೆಯನ್ನ ಕುರಿತು ಬರೆಯಿರಿ. ಸಂವಿಧಾನ ರಚನಾ ಸಭೆಯ ಕುರಿತು ಬರೆಯಿರಿ ಅಂದ್ರೆ ಅದರಲ್ಲಿ ಸಂವಿಧಾನ ರಚನೆ ಮಾಡುವ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಈ ರೀತಿ ಇರ್ತಕ್ಕಂಥ ಎಲ್ಲ ಅಂಶಗಳು ಸಹಿತ ಅದರಲ್ಲಿ ಇರಬೇಕು ಮಕ್ಕಳೇ. ಹೀಗೆ ಮನೆ ಕೆಲಸವನ್ನು ಎಲ್ಲರೂ ಸಹಿತ ಮಾಡ್ಕೊಂಡು ಬಂದಿರಿ. ನಾವು ಮುಂದಿನ ಒಂದು ವಿಷಯವನ್ನು ನಾಳೆ ನಾವು ಚರ್ಚಿಸೋಣ ಮಕ್ಕಳೇ.